ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯ ವಿಶೇಷವಾಗಿ ಈಗಾಗಲೇ ರಣ್ಯ ನಟಿ ಅಥವಾ ನಟಿ ಈ ಹೆಣ್ಮಗಳು ನಮ್ಮ ರಣ್ಯ ರಾವ್ ಹುಕ್ಕೇರಿ ಎನ್ನುವಂಥವರ ಪತ್ನಿ, ಅವ್ರ ಬಗ್ಗೆ ಈಗ ಸಂಶಯಗಳು ಶುರುವಾಗಿದ್ದಾವ. ಈ ನಡುವ ನಿಧಾನಕ್ಕೆ ಇದು ಇಡೀ ದೇಶವ್ಯಾಪಿ ಹಬ್ಬವಂಗೆ ಕಾಣ್ತಾ ಇದೆ. ಹೆಂಗೆ ದಾಟಿ ಬಂತು ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಗೆ ಹೆಂಗೆ ಬಂದು ಇವು ಅಲ್ಲಿ ಬಂದು ಹೆಂಗೆ ದುಬೈದಿಂದ ಇಲ್ಲಿ ತನಕ ಯಾರ್ಯಾರು ಒಬ್ಬರಿಂದ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ವಿಜಿಲೆನ್ಸ್ ಸ್ಟ್ರಿಕ್ಟ್ ಇರ್ತದಲ್ಲ, ಧಾರವಾಡ ಸುಲಭಿಲ್ಲ, ಅಲ್ಲಿ ಅಧಿಕಾರಿಗಳ ಸಹಕಾರದಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಈವನ್ ಮುಂಬೈ ವಿಮಾನ ನಿಲ್ದಾಣಕ್ಕೂ ಅನ್ವಯ ಆಗುವಂಥದ್ದು, ಬೇರೆ ಬೇರೆ ಕಡೆ ಅನ್ವಯ ಆಗುವಂಥದ್ದು, ಎಲ್ಲ ಕಡೆ ತನಕ ಏಕಾಏಕಿ ಜೋರಾಗಿದೆ. ಇಂತಹ ಸಂದರ್ಭದಲ್ಲ ಅದು ಈ ಹವಾಲಾ ಮತ್ತು ಜೊತೆಗೆ ಮನಿ ಲಾಂಡ್ರಿಂಗ್ ಇರುವುದರಿಂದಾಗಿ, ಬಂಗಾರ ಬರುವುದರಿಂದಾಗಿ ಸಹಜವಾಗಿ ಇಷ್ಟೊಳಗೆ ಇಡೀ ಬರ್ತದಂತ ಇದ್ವಿ ಬಂದು ಬಿಡ್ತೀಗ. ಅದರಲ್ಲೂ ಕರ್ನಾಟಕದ ಮಿನಿಸ್ಟರ್ಸ್ ಇದ್ದಾರೆ ಅನ್ನೋದು ಈಗ ಸುದ್ದಿಗಳಿದ್ದಾವ. ಒಬ್ಬ ಸ್ವಾಮಿ ಇದ್ದಾರೆ ಅಂತ ಬರ್ತದ, ಸ್ವಾಮೀಜಿ ಯಾರು ಗೊತ್ತಿಲ್ಲ, ಜೋಶಿ ಅಂತ ಹೇಳ್ತಾರೆ, ಮತ್ತೆ ಅವ್ರು ಹೇಳ್ತಾ ಇದ್ರ ಜೊತೆಗೆ ರಾಜಕಾರಣಿಗಳು ಇದ್ರಾಗಿದ್ದಾರೆ, ಅದರಲ್ಲೂ ಮಿನಿಸ್ಟರ್ಸ್ ಇದ್ದಾರೆ ಅನ್ನೋದು ಏನೇ ಒಂದು DRI ತನ್ನ ರಿಪೋರ್ಟ್ದಲ್ಲಿ ಹೇಳ್ತೋ, ನಮ್ಮ ಕಂದಾಯ ಇಲಾಖೆದ್ದು ರೆವಿನ್ಯೂ ಇಲಾಖೆದ್ದು ಆಗ ಶುರು ಆಗಿದ್ದಾರೆ. ಇದು ಆಗಲೇ ಎಂಟ್ರಿ ಆಗಬೇಕಾಯ್ತು ಇಡೀ, ಆದರೂ ಒಂದು ಸ್ವಲ್ಪ ತಡ ಆದರೂ ಬಂದದ. ದೇರ್ ಹೈ ದುರಸ್ತಾಯ, ದೇರಾಯ ದುರಸ್ತಾಯ ಅಂದಾಗ ಏನೇನು ದುರಸ್ತಿ ಆಗ್ತು ನೋಡ್ಬೇಕಾಗ್ತದೆ. ಅದರಲ್ಲೂ ಸಪೋಸ್ ಏನಾದರೂ ರಾಜ್ಯದ ಮಿನಿಸ್ಟರ್ಸ್ ಇದ್ದಾರೆ ಅನ್ನೋದು ಪ್ರೂವ್ ಆದ್ರೆ ಮತ್ತೊಂದು ದೊಡ್ಡ ಜೋರ್ದಾರ ಪ್ರಮಾಣದಲ್ಲಿ ಕಾಂಗ್ರೆಸ್ ವಿರೋಧ ಹೋರಾಟವನ್ನು BJP ಮಾಡೋದು ರೆಡಿ ಆಗಿಬಿಟ್ಟದೆ. ಈಗ ಬರಲಪ್ಪ ಒಂದಿಷ್ಟು ಹೊರಗೆ ಬರಲಿ, ಅದು ಹೊರಗೆ ಬರಲಿ, ನೋಡೋಣ ನಾವು ಅನ್ನುವಂಥ ಮಟ್ಟಕ್ಕೆ ಬಂದದ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದಿಂದ ಯಾರದ್ದೋ ರಕ್ಷಣೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರೂ ರಕ್ಷಣೆ ಮಾಡ್ತಾ ಇದೆ ಸರ್ಕಾರ, ಈ ಕೇಸನ್ನು ಮುಚ್ಚಾಕುವ ಲೆಕ್ಕದಲ್ಲಿಲ್ಲ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ED ಬರೋದಕ್ಕೆ, CBI ಬರೋದಕ್ಕೆ, CBI ರಾಜ್ಯದ ಸರ್ಕಾರನ ಕೇಳಕ್ಕೆ ಹೋಗಿಲ್ಲ, ED ಅಂತ ಕೇಳೋ ಪ್ರಶ್ನೆ ಇಲ್ಲ. ಮುಂದೆ ರಾಜ್ಯ ತನಿಖೆ ಅಂತ ನಡೆದ ಈ ಎಲ್ಲ ನೆಲೆಯಿಂದಾಗಿ ನಮ್ಮ ರಣ್ಯ ರಾವ್ ಈ ಸಂಕೋಲಿಂದ ಬಿಡಿಸಿ ಹೊರಗೆ ಬರ್ತಾರಾ ಅಥವಾ ತಮ್ಮದು ಈಗಾಗಲೇ ಮೂರು ಜನರನ್ನು ತೆಗೆದುಕೊಳ್ಳುವಂಥವ್ರು ಇನ್ನೂ ಎಷ್ಟು ಜನ ತೆಗೆದುಕೊಳ್ತಾರೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಲ್ಲೇ ಬೆಂಗಳೂರು ಕಸ್ಟಮ್ಸ್ ಅಧಿಕಾರಿ ಇದ್ದಾರೆ ಅಥವಾ ಆ ಇಬ್ಬರು ಅವ್ರ ಜೊತೆ ಇನ್ನೂ ಇಬ್ಬರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದದ. ಮುಂದೆ ಮುಂಬೈನಲ್ಲೂ 3 ಅಧಿಕಾರಿಗಳು ಹೇಳಿದ್ದಾರೆ ಅಂತ ಬರ್ತಾ ಇದೆ. 3 ಹೇಳ್ಕೊಂಡಿದ್ದು ಹೆಂಗೆ ದಾಡಿದಪ್ಪ, ಏನು ನೀವು ಯಾರು ಎಲ್ಲಿದೆ ಬಂತು ಅಂತೇಳಿ. ಮುಂಬೈ ಬೆಂಗಳೂರಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಕಾರಿಗೆ ಎಲ್ಲರೂ ಸಮನ್ಸ್ ಜಾರಿ ಮಾಡಿದ್ದಾರೆ. ಏನಪ್ಪ ಇದು ಹೆಂಗೆ ದಾಡಿ ತಿಳಿದು ಅನ್ನುವಂಥ ನೆಲೆಯಲ್ಲ. ಅಂದ್ರೆ ನಿಧಾನಕ್ಕೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಯಿಂದಲೂ ಮಾಹಿತಿ ಕಲೆ ಹಾಕಿದ CBI ED ಇವರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಮುಂದೆ ಭಾರತೀಯ ರಾಜತಾಂತ್ರಿಕ ಅಧಿಕಾರಿ ಸಿಬ್ಬಂದಿಯ ವಿದೇಶ ಪ್ರವಾಸ ವಿವರ ಕಲೆ ಹಾಕುತ್ತಿರುವ ತನಿಖಾಧಿಕಾರಿಗಳು ಈ ಸಂದರ್ಭದಲ್ಲಿ ಯಾರ್ಯಾರು ವಿದೇಶಗಳ ಮೇಲ್ಮೇಲೆ ಹೋಗ್ತಾ ಇದ್ರು, ಮೇಲ್ಮೇಲೆ ಹೋಗಿ ಏನು ಮಾಡ್ತಾಯಿದ್ರು, ಅಲ್ಲಿ ಅವರು ವ್ಯವಹಾರಗಳಿದ್ದು ಇವು ಸಹಿತ ಈಗ ಒಂದರಿಂದ ಒಂದು ಸರಪಣಿ, ಈ ಸಂಶಯ ಸರಪಣಿ ಪಡೆ ಒಂದು ಹೋಗ್ತಾ ಇದೆ. ಆದರೆ ರಣ್ಯ ರಾವ್ ಅವರು ಮಾತ್ರ ಒಂದು 3 ಜನರ ಹೆಸರು ಹೇಳೋದನ್ನು ಬಿಟ್ಟರೆ ಉಳಿದು ಯಾವುದೂ ಹೇಳ್ತಾ ಇಲ್ಲ. ನಾ ಫಸ್ಟ್ ಟೈಮ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅನ್ನುವಂಥ ಅಗದಿ ಮುಗ್ಧದಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ DRI ಅಧಿಕಾರಿಗಳ ಮುಂದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಈಗ ಸಿಕ್ಕಾಕೊಂಡ್ಬಿಟ್ಟೆ, ನಾನು ತಪ್ಪಾಯ್ತು, ನನ್ನಿಂದ ಮಾಡಬಾರ್ದಾಯಿತು, ಸ್ವಲ್ಪ ಈಗ ಮಾತಾಡೋದು ಸಹಜವಾಗಿ ನಾವು ತಪ್ಪಿತಸ್ಥರಲ್ಲ, ಯಾರೋ ಇದು ಹಿಂದಿದ್ದಾರೆ, ಯಾರೋ ಮಾಡಿಸೋದು ಹೇಳ್ಕೊಳ್ಳೋದು ಇವೆಲ್ಲ ಸಾಮಾನ್ಯ ನಡೀತಿರ್ತಾವೆ. ದೊಡ್ಡ ಪ್ರಕರಣವನ್ನು ಕೆಜಿ ಗಂಟಲೆ ಬಂಗಾರ ಅಂತರುವಂಥ ಬಿಸ್ಕೆಟ್ ಅಂತರುವಂಥ ಒಂದು ಬುದ್ಧಿವಂತಿಗೆ ಅದ ಅಂದ್ರೆ ಒಳ್ಳೆ ರೆಡ್ ಪರ್ಸನ್ಸ್ ಇದ್ದಾರೆ ಅಂತ. ಯಾಕಂದ್ರೆ ಈ ಒಂದು ಏನು ಕಸ್ಟಮ್ಸ್ ಏರಿಯಾ ಅದ ಅಥವಾ ವಿಮಾನ ನಿಲ್ದಾಣದ ಏರಿಯಾ ಅದ, ಇಲ್ಲೇ ಅದು ಸುಲಭವಾಗಿ ದಾಟಿ ಬರೋದು. ಈವನ್ ಒಂದಲ್ಲಿ ಗುಬ್ಬಿ ಹಾರಿ ಬರಬೇಕಾದ್ರೂ ಸಹಿತ ಅದು ರೆಕಾರ್ಡ್ ಆಗಿರ್ತದೆ. ಅಂಥದ್ರಲ್ಲಿ ಬಂಗಾರ ಅಂತರುವಂಥದ್ದು ಅಧಿಕಾರಿಗಳ ಗಮನಕ್ಕೆ ಬರಲಾರ್ದ ಯಾವುದೋ ರೂಪ ತರುವಂಥದ್ದು ಅಲ್ಲಿ ಸುಲಭ ಮಾತಲ್ಲ. ಪ್ರತಿಯೊಂದು ಚೆಕ್ ಆಗ್ತಿರ್ತದೆ, ಪ್ರತಿಯೊಂದರಲ್ಲೂ ಏನಪ್ಪ ಐರನ್ ಡಿಟೆಕ್ಟ್ ಆಗ್ತಾ ಇರ್ತದೆ, ಡಿಟೆಕ್ಟಿವ್ ಇರ್ತಾವೆ, ಡಿಟೆಕ್ಟಿವ್ ಮಷಿನರೀಸ್ ಅದಾವ. ಹೀಗಾಗಿ ದಾಟೋದು ಬರೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ರಣ್ಯ ಅವ್ರು ಏನೋ ಮಾಡ್ತಾಯಿದ್ರು, ಅದು ಸಲ ಪೂರ್ತಿ ತಯಾರಿ ಮಾಡ್ಕೊಂಡಿದ್ರು ಅಂತ. ಇನ್ನೂ ಸುದ್ದಿ ಏನು ಬರ್ತದೆ ಅಂದ್ರೆ
ಯೂಟ್ಯೂಬ್ ನೋಡಿ ಈ ಕಳ್ಳತನ ಮಾಡೋದು ಕಲಿತು ಅಂತ ಹೇಗೆ ಕೊಟ್ಟಿದ್ದಾರೆ ಅವರು. ನೋಡಿವಲ್ಲ ಇವತ್ತಿನ ಟೆಕ್ನಾಲಜಿಗಳು, ಇವತ್ತು ಯೂಟ್ಯೂಬ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಲ್ಲಿ ಅವ್ರು ಏನೇನೋ ಕೆಲವೊಂದಿಷ್ಟು ರೆಕಾರ್ಡ್ಗಳು ಮಾಡಿ ಏನೋ ಮಾಡಿ ಬಿಡ್ತಿರ್ತಾರೆ. ಅದ್ರ ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಿಸಿದಂಥ ಈ ಕಳ್ಳತನ ಮಾಡೋದಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಸಹಿತ ಬರ್ತಾವಲ್ಲ ಇದರಲ್ಲಿ ಅಂತೇಳಿ ಯೂಟ್ಯೂಬ್ದಿಂದಾಗಿ ಇವತ್ತು ಏನೇನು ನಡಿಬೇಕಪ್ಪ, ಏನು ನಡಿಬಾರ್ದು ಅನ್ನುವಂಥದ್ದು ಇವತ್ತು ಚರ್ಚೆ ಮಾಡುವಂಥ ವಿಷಯ ಇದೆ. ಯಾಕಂದರೆ ಯೂಟ್ಯೂಬ್ ಇದ್ದಿದ್ದು ಒಂದು ಜಗದ ಸತ್ಯಗಳನ್ನ, ಅವರ ಬದುಕನ್ನು, ಅದೇ ಕಾಲಕ್ಕೆ ಇವತ್ತಿನ ಟೆಕ್ನಾಲಜಿನ ತೋರಿಸುವಂಥದ್ದು, ಒಳ್ಳೆಯತನ ಬೆಳೆಸುವಂಥದ್ದಕ್ಕೆ ಉದ್ದೇಶದಿಂದ ಶುರುವಾಗಿರ್ತದೆ ಯಾವುದೋ ಅವರು. ಅದು ಇಂಥ ಘಟನೆ ನಡೆದಾಗ ರಣ್ಯಾ ರಾವ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಯೂಟ್ಯೂಬ್ ಸಹ ದುರುಪಯೋಗ ಆಗಿತ್ತಲ್ಲಪ್ಪ ಇಲ್ಲೇನು ಅಂತ ಮಾತು ಬರ್ತಾವೆ. ಅದೇನೋ ಬರಲಿ, ಆದ್ರೆ ರಣ್ಯಾ ರಾವ್ ಅವ್ರ ತಂದೆ ಮಾತ್ರ ರಜೆ ಹಾಕೊಂಡು ತೆಗೆದು ಬಿಟ್ಟಿದ್ದಾರೆ. ಬೇಡಪ್ಪ ಮನ ತಂದೆ ರಾಮಚಂದ್ರ ಅವರು ಇಲ್ಲಿದ್ದರೆ ನಮಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೂ ಹೆಂಗೋ ಆದರೂ ರಜೆ ಹಾಕಿದ್ದಾರೆ. ಅವ್ರಿಗೂ ಎನ್ಕ್ವೈರಿ ಹೋಗೋದನ್ನ ನೀವು ಇಲ್ಲಿವರೆಗೆ ಇದ್ರ ಬಗ್ಗೆ ಯಾಕೆ ಅವ್ರು ಸಪೋರ್ಟ್ ಮಾಡಿದ್ದೀರಿ ಅಂತ. ಹೀಗಾಗಿ ಇದೊಂದು ವಿಷಯ ಹೊರತುಲ್ಲ ದೊಡ್ಡ ಪ್ರಮಾಣದಲ್ಲೇ ಈ ಬಂಗಾರ ಸಾಗಿಸೋದು ಮಾಡೋದು ಇಲ್ಲೂ ಅನೇಕ ನಾವು ಕೇಳ್ತಾ ಇದ್ದೀವಿ. ಅವು ಅವ್ರು ನಡೀತಾವೆ. ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಸಾಕಷ್ಟು ಶ್ರೀಮಂತರಾಗ್ತಾರೆ ಕೆಲವೇ ದಿನಗಳಲ್ಲೇ. ಹೆಂಗದು ಬಂಗಾರ ವ್ಯಾಪಾರ ಮಾಡೋರು ಭಾಳ ಆಗಿಂದ ಶ್ರೀಮಂತರಾಗ್ತಾರೆ. ಎಂಥ ಇನ್ಕಮ್ ಅದಲ್ಲೇ ಇದೇ ಇನ್ಕಮ್ ಅಲ್ಲ ಇಂಥವು ಡೋ ನಂಬರ್ಸ್ ಮಾಡೋದು, ತರೋದು, ಕರಗಿಸೋದು, ಕೊಡೋದು, ಅದನ್ನು 1ಕ್ಕೆ 4 ಲೀಟರ್ ಹೇಳ್ಕೊಳ್ಳೋದು ಎಲ್ಲ ದೃಷ್ಟಿಯಿಂದ ಏನು ನಡಿಬಾರ್ದು ನಡೀತಿರ್ತದಲ್ಲ. ಹೀಗಾಗಿ ಈ ಬಂಗಾರ ವ್ಯಾಪಾರಸ್ಥರು ಸಹಿತ ಈ ರಣ್ಯಾರಿಂದಾಗೆ ಅಲ್ಲೂ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದಾವೆ. ಬಂಗಾರ ನೀವು ತೊಗೊಂಡ್ರಿ, ಎಲ್ಲಿದು ಬಂತು, ಹೆಂಗೆ ಬಂತು, ಪ್ರತಿಯೊಂದು ಇವತ್ತು ಎನ್ಕ್ವೈರಿ ಆಗ್ತಾ ಇದ್ದಾವೆ. ಒಟ್ಟು ಒಂದು ರೀತಿಯಿಂದ ನಮ್ಮ ರಣ್ಯಾ ರಾವ್ ಅವರು ಈ ಪ್ರಕರಣ ಮಾಡಿದ್ರಿಂದಾಗಿ ಬಂಗಾರ ತಂದಲ್ಲಿ ಕಳಸಾಗಲಿಕ್ಕೆ ಮಾಡಿದ್ರಿಂದಾಗಿ ಹೊಸ ಒಂದು ತನಿಖೆ ಶುರುವಾಗ್ಯದ. ಆದರೆ ಇದು ಎಲ್ಲಿವರೆಗೆ ಎಷ್ಟರವರೆಗೆ ಅಂತ ಇನ್ನೂ ಎಷ್ಟು ಬೀಳ್ಬೋದು, ಇದ್ರಾಗ ಬಿದ್ದು ಮತ್ತೆ ತಪ್ಪಿಸ್ಕೊಂಡು ಹೆಂಗೆ ಹೋಗ್ಬೋದು ಅಂತೇಳಿ. ಯಾಕಂದ್ರೆ ಶಿಕ್ಷೆ ಆಗೋದು ಅಧಿಕಾರಿಗಳ ಮಟ್ಟದಲ್ಲಿ ಭಾಳ ರೇಸ್ಟ್ ಆಫ್ ದ ರೇರ. ಇದರಲ್ಲಿ ಶಿಕ್ಷೆ ಆಗ್ಬೋದಾ ರಣ್ಯಾ ರಾವ್ ಅವರಿಗೆ ಅಂತ ವಿಚಾರ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ಆಗಬಹುದು ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಅದು ಸಣ್ಣ ಪೋಸ್ಟಲ್ಲ ಅವ್ರ ತಂದೆಯವ್ರು, ಮನ ತಂದೆಯವ್ರದ್ದು. ಅವರು ಏನೋ ಎಲ್ಲ ತಪ್ಪಿಸ್ಗಳಿಗೆ ಹಾದಿ ಮಾಡಿ ಕೊಡಬಹುದು ಅಂತೇಳಿ. ಯಾಕಂದ್ರೆ ಅಧಿಕಾರಿಗಳು ಏನಿರ್ತಾರಲ್ಲ, ಅಧಿಕಾರಿ ಆಯಿತು, ರಾಜಕಾರಣಿ ಆಯಿತು, ಎಲ್ಲ ಆಯಿತು, ಭ್ರಷ್ಟರು ಆಗಿದ್ದಾಗ ಒಂದಾಗಿ ಬಿಡ್ತಾರೆ ಅವರು. ತಪ್ಪಿಸು ಹಾದಿ ಹುಡುಕಕ್ಕೆ ಶುರು ಮಾಡ್ತಾರೆ. ಮತ್ತು ಅದನ್ನು ಅಧಿಕಾರಿಗಳು ಏನು ತಿಳುವಂಥದ್ದು ಉಳಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಹೀಗಾಗಿ ಈ ಒಂದು ತನಿಖೆ ಒಂದಿಟ್ಟು ಹಾದಿ ತಪ್ಪು ಸಾಧ್ಯತೆಗಳು ಇದ್ದಾವೆ. ಅದೇನಾದರೂ ಈಗಿನ ಮಟ್ಟಿಗೆ ಮಾತ್ರ ಒಂದು ಏನು ಸಮಾಧಾನ ಅಂದ್ರೆ ರಾಜ್ಯದ ಸಚಿವರು ಇರುವುದರಿಂದಾಗಿ ಅದರಲ್ಲೂ CBI ಮತ್ತು ED ಪೂರ್ಣ ಪ್ರಮಾಣದ ತನಿಖೆ ಮಾಡೋದು ಎರಡು ಮಾತ್ರ ಇಲ್ಲ. ಯಾಕಂದರೆ ಈಗ ಮೊದಲು ಬೇಕಾಗಿದ್ದು ಸ್ಟೇಟ್ ಗೌರ್ಮೆಂಟ್ ಹೆಂಗಾದರೂ ಒಂದು ಅಸಂತ್ರ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಹೀಗಾಗಿ ಈ ವಿಚಾರದಿಂದಾಗೆ ಇನ್ನೂ ತೀವ್ರ ಆಗ್ತದೆ ಈ ತನಿಖೆ ಅಂತೇಳಿ. ಇನ್ನು ಈ ತನಿಖೆಯಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಏನು ಈ ಗುಪ್ತಚರ ನಿರ್ದೇಶನಾಲಯ ಅಂದರೆ DRI ರೆವೆನ್ಯೂ ಗುಪ್ತಚರ ನಿರ್ದೇಶನಾಲಯ DRI ವಿಶೇಷವಾಗಿ ಏನಪ್ಪ ಅಂತಂದ್ರೆ ಭಾಳ ಕಾಳಜಿ ವಹಿಸಿ ಮಾಡ್ತದೆ. ಇನ್ನು ED ಒಂದು ಜೋಡಿ ಆಗ್ಯದ, ED ಜೊತೆಗೆ CBI ಐತೆ. ಹೀಗಾಗಿ ರಣ್ಯಾ ರಾವ್ ಅವರು ಈ ಒಂದು ತನಿಖಾ ಸಂಸ್ಥೆ ತಪ್ಪಿಸೋದು ಭಾಳ ಕಷ್ಟ. ಆದ್ರೆ ತನಿಖೆ ಆದಮೇಲೆ ಅದು ಯಾವ ರೂಪ ಪಡಿತದ, ಏನಾಗ್ತದೆ, ಇದರಲ್ಲಿ ಏನಾದರೂ ಆ ಸಚಿವರ ಹಸ್ತದ ಅಂತಾದರೆ ದೊಡ್ಡದಾಗೆ ಆಗ್ತದೆ. ಇಲ್ಲ ಅಂತಂದರೆ ಇದು ಒಂದೇನೋ 4 ಚರ್ಚೆಯಾಗಿ ನಂತರದಲ್ಲೇ ಅದು ಮರೆತು ಸಾಧ್ಯತೆಗಳಿದ್ದಾವೆ ಅಂತ ಅನ್ನೋದು ಸಹಿತ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಬಂಗಾರ ಕಳ್ಳ ಸಾಲಗಾರರು ಇನ್ನೂ ಒಂದು ಕೆಲವು ದಿನ ಮತ್ತೆ ಎಚ್ಚರಿಕೆಯಿಂದ ಇರ್ತಾರೆ. ಮತ್ತೆ ಇದು ಮತ್ತೆ ನಡೆಯುವಂಥದ್ದೇನೋ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮಲ್ಲೇ ವಿಶೇಷವಾಗಿ ಭ್ರಷ್ಟಾಚಾರವನ್ನು ಕಿತ್ತಾಕಬೇಕು, ತೆಗೆದು ಹಾಕಬೇಕು ಅನ್ನುವಂಥ ಮನಸ್ಥಿತಿ ಇವತ್ತಿನ ಯಾವುದೇ ಅಧಿಕಾರಿಗಳಲ್ಲಾಗಲಿ ಅಥವಾ ಯಾವುದೇ ಸರ್ಕಾರಗಳಲ್ಲಾಗಲಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದೇನಪ್ಪ ಇಂಥ ಯಾವುದೂ ಆದಾಗ ತಮ್ಮ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಬರೋ ಜೊತೆಗೆ ತಮ್ಮ ರಾಜಕೀಯ ದಿನಷ್ಟು ಗಟ್ಟಿ ಆಗ್ತದೆ ಅನ್ನುವಂಥ ಸ್ಥಿತಿಗೆ ವಿಚಾರ ಮಾಡುವಂಥ ಜನ ಇರೋದ್ರಿಂದಾಗಿ ನಮ್ಮ ರಣ್ಯಾ ರಾವ್ ನಟಿಗೆ ಒಂದಿಷ್ಟು ದಿನ ಇನ್ನಷ್ಟು ಎನ್ಕ್ವೈರಿ ಯಾವುದೋ ಇದು ಆಗ್ಬೋದು. ನಂತರದಲ್ಲೇ ಏನೋ ಒಂದು ಯಾವುದೋ ಕಾರಣದಿಂದ ಹೊರಗೂ ಬರ್ಬೋದು, ನೋಡೋಣ. ಆದರೆ ಈಗ ED ಧುಮುಕಿದ್ರಿಂದ, CBI ಧುಮುಕಿದ್ರಿಂದ ಸಪೋಸ್ ಏನಾದರೂ ಕರ್ನಾಟಕದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜಕಾರಣಿಗಳು ಅದರಲ್ಲೂ ಸಚಿವರು ಇದರಲ್ಲಿ ಇನ್ವಾಲ್ವ್ ಇದ್ದರೆ ನಿಶ್ಚಿತವಾಗಿ ದೊಡ್ಡದಾಗ್ತದೆ. ಸರ್ಕಾರನ ಆದಷ್ಟು ಅದನ್ನು ತಮ್ಮ ಕಂಟ್ರೋಲ್ ತಗೊಳ್ಳೋಂಥ ಪ್ರಯತ್ನವನ್ನು ಮಾಡೋ ಸಾಧ್ಯವಾಗಿದ್ದಾವೆ. ಆದರೆ ಇಲ್ಲಿವರೆಗೆ ಮಾತ್ರ ಕರ್ನಾಟಕ ಸರ್ಕಾರ ತನ್ನ ಒಳಗಿನ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಹಾಗಂತೇಳಿ ಇವರು ಬಿಡ್ತಾ ಇಲ್ಲ. ನಮ್ಮ ಯಾರು ಈ ನಮ್ಮ ಅಧಿಕಾರಿಗಳು
ಜೊತೆಗೆ ಇ ಡಿ ಅಧಿಕಾರಿಗಳು, CBI ಅಧಿಕಾರಿಗಳು, ಮೋಸ್ಟ್ಲಿ ರಣ್ಯಾರಾವ್ ಶಿಕ್ಷೆ ಅನುಭವಿಸುವ ಎಲ್ಲ ಸಾಧ್ಯತೆಗಳಿದ್ದರೂ ತಪ್ಪಿಸಿಕೊಳ್ಬೋದು ಅಂತ ಒಂದು 10% ವಿಚಾರಗಳು ನಡೆದವ. ಏನಾಗ್ತದೆ ಆಗಲಿ, ಒಟ್ಟಲ್ಲಿ ರಣ್ಯಾರಾವ್ ಅವರ ಈ ಬಂಗಾರ ಕಾಳ ಸಾಗಾಣಿಕೆ ವಿಚಾರ ಇನ್ನಷ್ಟು ಡೀಪ್ ರೂಟೆಡ್ ಚರ್ಚೆ ಅಷ್ಟರ ತನಿಖೆಯಾಗಿ ತಪ್ಪಿತಸ್ಥರು ಯಾರಿದಾರೆ ಅವರಿಗೆ ಶಿಕ್ಷೆ ಆಗುವಂಥದ್ದಾದ್ರೆ ನಿಜವಾಗಿಯೂ ಒಂದು ಹಂತಕ್ಕೆ ಇಂಥ ಘಟನೆಗಳಾಗೋದು ಮತ್ತೆ ಆಗೋದು ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲಪ್ಪ ಅಂದ್ರೆ ಈ ಘಟನೆಯಿಂದಾಗಿ ಅದು ಆಗದೆ ಹೋಯ್ತಂದ್ರೆ ಇನ್ನಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥಾತ್ ಈ ಚಿತ್ತಾರ ಇದು ಸತ್ಯದ ಕೈಗರಡಿ ವಂದನೆಗಳು.